ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯ, ಸಂಸತ್ತಲ್ಲಿ ವಿರೋಧ ಪಕ್ಷದ ನಾಯಕ ಕೂಡ ಆಗಿರುವ ರಾಹುಲ್ ಗಾಂಧಿ ಆಡಿರೋ ಮಾತುಗಳು ಈಗ ವಿವಾದದ ಕಿಚ್ಚನ್ನು ಹೊತ್ತಿಸಿವೆ. ಬಿಜೆಪಿ ಮತ್ತು RSS ವಿರುದ್ಧ ಮಾತಾಡೋದಕ್ಕೆ ಹೋಗಿ ಭಾರತದ ವಿರುದ್ಧ ಹೋರಾಡಬೇಕಿದೆ ಅಂತ ಹೇಳೋದ್ರ ಮೂಲಕ ರಾಹುಲ್ ಗಾಂಧಿ ಪೇಚಿಗೆ ಸಿಲುಕಿದ್ದಾರೆ. ಇಲ್ಲ ಅವರೇನು ಬಾಯಿ ತಪ್ಪ ಮಾತುಗಳನ್ನು ಆಡಿಲ್ಲ, ಮನಸ್ಸಲ್ಲಿರೋದನ್ನು ಹೊರಗೆ ಹಾಕಿದ್ದಾರೆ. ಬಾಯಿ ತಪ್ಪೋದಕ್ಕೆ ಅವರೇನು ಅನಾನುಭವಿ ಅಲ್ಲ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ಅವರು ಭಾರತದ ವಿರುದ್ಧನೇ ಮಾತಾಡಿರೋದು ಅಂತ ಬಿಜೆಪಿ ಹೇಳ್ತಾ ಇದೆ. ರಾಹುಲ್ ಅವರ ಹಿಂದೆ ವಿದೇಶಿ ಶಕ್ತಿಗಳಿವೆ, ಅವು ಇವರನ್ನ ಮುಂದಿಟ್ಟುಕೊಂಡು ಭಾರತದ ವಿರುದ್ಧ ಹೋರಾಟ ಮಾಡಿಸ್ತಾ ಇವೆ. ಹೀಗಾಗಿ ಆ ವಿದೇಶಿ ಶಕ್ತಿಗಳ ಮಾತು ರಾಹುಲ್ ಅವರ ಬಾಯಲ್ಲಿ ಬಂದಿದೆ ಅನ್ನೋದು ಬಿಜೆಪಿ ಮಾಡ್ತಾ ಇರೋ ಆರೋಪ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಸರ್ಕಾರಿ ಸಂಸ್ಥೆಗಳ ವಿರುದ್ಧ ಹೋರಾಡಬೇಕು ಅಂತ ಹೇಳೋದಕ್ಕೆ ಹೋಗಿ ಬೇರೇನೋ ಹೇಳಿದ್ದಾರೆ ಅಷ್ಟೇ ಅಂತ ರಾಹುಲ್ ಬೆಂಬಲಿಗರ ವಾದ. ಹಾಗಾದ್ರೆ ಅಂಥದ್ದೇನು ಹೇಳಿದ್ರು ರಾಹುಲ್? ಅವರು ನಿಜವಾಗ್ಲೂ ಭಾರತದ ವಿರುದ್ಧನೇ ಮಾತಾಡಿದಾರ? ಅವರ ಮಾತುಗಳಲ್ಲಿನ ಅಸಮಾಧಾನಕ್ಕೆ ಕಾರಣ ಏನು? ಯಾರ ಮೇಲೆ ಅವ್ರಿಗೆ ಇಷ್ಟೊಂದು ಸಿಟ್ಟು, ಹತಾಶೆ? ಬನ್ನಿ ನೋಡೋಣ. ಗೆಳೆಯರೆ, ರಾಯ್ಬರೇಲಿ ಕ್ಷೇತ್ರದ ಸಂಸದ, ಕಾಂಗ್ರೆಸ್ನ ಹಿರಿಯ ನಾಯಕ, ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಕೂಡ ಆಗಿರುವ ರಾಹುಲ್ ಗಾಂಧಿ ಇತ್ತೀಚೆಗೆ ಸ್ವಲ್ಪ ಮಾಗಿದ ಹಾಗೆ ಕಾಣ್ತಾ ಇದ್ರು. ಪಾದಯಾತ್ರೆಗಳು ಅವರಿಗೊಂದಷ್ಟು ಅನುಭವವನ್ನ, ಮೆಚುರಿಟಿ ಅಂತೀವಲ್ಲ, ಅಂಥದ್ದೇನನ್ನೋ ಕೊಟ್ಟಿರಲೇಬೇಕು ಅಂತ ಭಾವಿಸಲಾಗ್ತಾ ಇತ್ತು. ಹಾಗೆ ರಾಹುಲ್ ಅವರನ್ನ 2029ಕ್ಕೆ ದೇಶದ ಪ್ರಧಾನಿ ಅನ್ನೋ ಹಾಗೆ ಬಿಂಬಿಸಲಾಗ್ತಾ ಇತ್ತು ಕೂಡ. ಅದಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ಥರನೇ ದೊಡ್ಡದೊಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನು ಮಾಡಿಕೊಂಡು ರಾಹುಲ್ ಅವರನ್ನು ಪ್ರಮೋಟ್ ಮಾಡೋ ಕೆಲಸವನ್ನ ಹಗಲು ರಾತ್ರಿ ಮಾಡ್ತಾ ಇತ್ತು. ಅಷ್ಟರಲ್ಲಿ ರಾಹುಲ್ ಗಾಂಧಿ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಅವರು ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಡಬೇಕು ಅಂತ ಹೇಳೋದ್ರ ಮೂಲಕ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಇಷ್ಟಕ್ಕೂ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ರಾಹುಲ್ ಆಡಿರೋ ಮಾತುಗಳೇನು ಅನ್ನೋದನ್ನ ನೀವೇ ಒಂದ್ಸರಿ ಕೇಳಿಸ್ಕೊಂಡು ಬಿಡಿ. The BJP and the RSS have captured every single institution of our country. We are now fighting the BJP, the RSS and the Indian state itself. ಪಾಪ ರಾಹುಲ್ ಹತಾಶರಾದಂತೆ ಕಾಣುತ್ತೆ. 10 ವರ್ಷಗಳ ಕಾಲ ಒಂದು ಪಕ್ಷ ಅಧಿಕಾರದಿಂದ ದೂರ ಇರೋದು, ಆ ನಂತರದ ಚುನಾವಣೆಗಳಲ್ಲಿ ಕೂಡ ನಿರೀಕ್ಷಿತ ಸ್ಥಾನಗಳನ್ನು ಗೆಲ್ಲದೇ ಇರೋದು, ಇದೆಲ್ಲ ಅವರನ್ನ ಫ್ರಸ್ಟ್ರೇಷನ್ಗೆ ದೂಡಿದ್ರೆ ಅಚ್ಚರಿ ಏನಿಲ್ಲ. ಅವ್ರ ಜಾಗದಲ್ಲಿ ಯಾರೇ ಇದ್ರೂ ಇಷ್ಟು ಹತಾಶೆ ಇದ್ದೇ ಇರುತ್ತೆ. ಪಾಪ 2014ರಲ್ಲಿ ಮತ್ತು 19ರಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿತ್ತು. ಲೋಕಸಭಾ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಆ ಪಕ್ಷಕ್ಕೆ ಸಿಕ್ಕಿರಲಿಲ್ಲ. ಈ ಬಾರಿ ಏನಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಪಕ್ಷ ಪ್ರಯತ್ನ ಪಡ್ತು. ರಾಹುಲ್ ಎರಡೆರಡು ಪಾದಯಾತ್ರೆಗಳನ್ನು ಮಾಡಿದರು. ಬಿಜೆಪಿಯನ್ನು ಸೋಲಿಸಬೇಕು ಅಂದ್ಕೊಳ್ಳೋ ಒಂದು ದೊಡ್ಡ ವರ್ಗ ಕಾಂಗ್ರೆಸ್ ಜೊತೆ ನಿಂತ್ಕೊಳ್ತಾ ಇದೆ ಅನ್ನೋದನ್ನು ರಾಹುಲ್ ಗಮನಿಸಿದರು. ಅದರಲ್ಲೂ ಈ ದೇಶದ ಮುಸ್ಲಿಮರ ಓಟುಗಳು ಕಾಂಗ್ರೆಸ್ ಕಡೆಗೆ ಧ್ರುವೀಕರಣಗೊಳ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಸೊ ರಾಹುಲ್ ಮೊಹಬ್ಬತ್ ಕಾ ದುಕಾನ್ ತೆಗೆದುಬಿಟ್ರು. ಇಷ್ಟೆಲ್ಲ ಆದರೂ ಅವರಿಗೆ ನಿರೀಕ್ಷಿಸಿದಷ್ಟು ಸ್ಥಾನಗಳು ಬಾರದೇ ಇದ್ರೂ ಕೂಡ 99 ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು. ಕಳೆದ 2 ಚುನಾವಣೆಗಳಲ್ಲಿ ಗಳಿಸಿದ್ದ ಒಟ್ಟು ಸೀಟುಗಳು ಇದೊಂದೇ ಚುನಾವಣೆಯಲ್ಲಿ ಅವರಿಗೆ ಬಂದು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗದೇ ಇದ್ದರೂ ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ತು. ಬಿಜೆಪಿಯನ್ನು ಸಂಪೂರ್ಣ ಬಹುಮತದಿಂದ ದೂರ ಇಡೋದ್ರಲ್ಲಿ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳಿಗೆ ಯಶಸ್ಸು ಸಿಕ್ತು. ರಾಹುಲ್ ಅಮೆರಿಕಾಗೂ ಹೋಗಿ ಬಂದರು. ಅಲ್ಲಿ ಕೂಡ ಸಂವಿಧಾನ ಉಳಿಸೋದು ಹೇಗೆ, ಬಲಪಂಥೀಯರನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಏನು ಮಾಡಬೇಕು ಅಂತ ಅಮೆರಿಕಾದ ಡೆಮೊಕ್ರೆಟಿಕ್ಕರಿಗೆ ಪಾಠ ಮಾಡುವಷ್ಟು ರಾಹುಲ್ ಗಾಂಧಿ ಬೆಳೆದು ನಿಂತರು. ಅಫ್ಕೋರ್ಸ್ ಈ ಬಾರಿ ಅಮೆರಿಕಾದಲ್ಲಿ ಡೆಮೊಕ್ರೆಟಿಕರು ಸೋತರು ಅನ್ನೋದು ಬೇರೆ ಮಾತು. ಆದರೆ ರಾಹುಲ್ ಗಾಂಧಿ ಅಮೆರಿಕನ್ನರಿಗೂ ಚುನಾವಣೆಗಳನ್ನು ಹೇಗೆ ಮಾಡಬೇಕು ಅನ್ನೋ ಪಾಠ ಮಾಡಿ ಅಂತೂ ಬಂದರು. ಆದರೆ ಅದಾದ ನಂತರ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಹಸ್ತ ಪ್ರಕ್ಷಾಳನ ಅಂತೀವಲ್ಲ, ಅದು ನಡೆದು ಹೋಯಿತು. ಜನ ಕೈ ತೊಳ್ಕೊಂಡ್ರು. ಇದು ರಾಹುಲ್ ಅವರನ್ನು ಮತ್ತೆ ಗೊಂದಲಕ್ಕೆ ದೂಡಿದಂತೆ ಕಾಣ್ತಾ ಇದೆ. ಹೀಗಾಗಿ ರಾಹುಲ್ ಈಗ ಬಿಜೆಪಿ ಮತ್ತು RSS ವಿರುದ್ಧ ಮತ್ತೆ ದಾಳಿಗಿಳಿದಿದ್ದಾರೆ. ಅದರಲ್ಲೂ ಅವರು ಕೇಂದ್ರ ಸರ್ಕಾರದ ಒಂದಷ್ಟು ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಅಂಥ ಸಂಸ್ಥೆಗಳ ಪೈಕಿ ಮೊದಲ ಸ್ಥಾನದಲ್ಲಿರೋದು ಭಾರತದ ಚುನಾವಣಾ ಆಯೋಗ. ಗೆಳೆಯರೆ, ನಿಮಗೆ ಗೊತ್ತಿಲ್ಲದ್ದೇನಲ್ಲ, ಈ ದೇಶವನ್ನು ಸುಮಾರು 50 ವರ್ಷಗಳ ಕಾಲ ನಿರುಮ್ಮಳವಾಗಿ ಆಳಿದ್ದು ಕಾಂಗ್ರೆಸ್ ಪಕ್ಷ. ಹೀಗಾಗಿ ಅವರಿಗೆ ಅಧಿಕಾರದಲ್ಲಿರೋ ಪಕ್ಷ ಏನೆಲ್ಲ ಮಾಡಬಹುದು, ಸರ್ಕಾರಿ ಸಂಸ್ಥೆಗಳನ್ನು ಹೇಗೆಲ್ಲ ದುರುಪಯೋಗಪಡಿಸಿಕೊಳ್ಳಬಹುದು ಅನ್ನೋದು ಗೊತ್ತೇ ಇರುತ್ತೆ. ಸೊ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಈ ಹಿಂದೆ ನಾವೇನು ಮಾಡಿದ್ವೋ ಅದನ್ನೇ ಅವರು ಮಾಡ್ತಾರೆ ಅನ್ನೋ ಭಾವನೆ ಕೂಡ ಇರುತ್ತೆ. ಹೀಗಾಗಿನೇ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾನಾ ನಾಯಕರು ಪದೇ ಪದೇ ಎಲೆಕ್ಷನ್ ಕಮಿಷನ್ ಅನ್ನು ದೂರ್ತಾರೆ. IT, EDಗಳ ಮೇಲೆ ಕಿಡಿಕಾರ್ತಾರೆ. ಇವತ್ತು ಕೇಂದ್ರ ಸರ್ಕಾರ IT
ಮತ್ತು ಇಡಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಪ್ರತಿಪಕ್ಷಗಳ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ನೋಡಿ. ಈ ದುರ್ಬಳಕೆಗಳು ಈ ದೇಶಕ್ಕೆ ಹೊಸವೇನಲ್ಲ. ಈ ಹಿಂದೆ ಸರ್ಕಾರಿ ಯಂತ್ರಾಂಗವನ್ನು ಬಹುಶಃ ಇಂದಿರಾ ಗಾಂಧಿಯವರಿಗಿಂತ ಹೆಚ್ಚು ಇನ್ಯಾರೂ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲವೇನೋ. ಆದರೆ ಈ ದೇಶದಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಆಗದೇ ಇರೋ 2 ಸಂಸ್ಥೆಗಳಿವೆ. ಅದರಲ್ಲಿ ಒಂದು ನ್ಯಾಯಾಂಗ, ಇನ್ನೊಂದು ಚುನಾವಣಾ ಆಯೋಗ. ಈಗ ಅವುಗಳ ಮೇಲೆ ಕೂಡ ಲೋಕಸಭಾ ವಿರೋಧ ಪಕ್ಷದ ನಾಯಕರು ದಾಳಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಜನರ ಸಿಂಪತಿಗೆ ಇಟ್ಟಿಸ್ಕೊಳ್ಳೋದಕ್ಕೆ, ಒಂದಷ್ಟು ಓಟುಗಳನ್ನು ಪಡ್ಕೊಳ್ಳೋದಕ್ಕೆ, ತಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಯಾರ ಬಗ್ಗೆ ಬೇಕಾದರೂ ಮಾತಾಡಿಬಿಡುತ್ತವೆ. ಆದರೆ ಈ ಥರದ ಮಾತುಗಳು ವ್ಯವಸ್ಥೆಯ ಮೇಲೆ ಜನ ಇಟ್ಟಿರೋ ನಂಬಿಕೆಯನ್ನು ಹಾಳು ಮಾಡುತ್ತವೆ. ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಹೋಗಿಬಿಟ್ರೆ ಚುನಾವಣಾ ವ್ಯವಸ್ಥೆಯ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೋಗಿಬಿಡುತ್ತೆ. ಇದು ನಮ್ಮ ರಾಜಕಾರಣಿಗಳಿಗೆ ಅರ್ಥ ಆಗೋದೇ ಇಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಹೀಗೆ ಮಾತಾಡೋದಕ್ಕೆ ಕಾರಣ ಏನು ಗೊತ್ತಾ? ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿಯನ್ನ ಕಾಂಗ್ರೆಸ್ ಮುನ್ನಡೆಸ್ತಾ ಇತ್ತು. ಅದರಲ್ಲಿ ಶಿವಸೇನೆ, ಉದ್ಧವ್ ಬಣ ಮತ್ತು ಶರದ್ ಪವಾರ್ ಅವರ NCP ಸೇರಿದ ಹಾಗೆ ವಿವಿಧ ಪಕ್ಷಗಳಿದ್ವು. ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಟ್ಟಿತ್ತು. ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವೇ ಗೆಲ್ತೀವಿ ಅನ್ನೋ ವಿಶ್ವಾಸ ಅವರಲ್ಲಿತ್ತು. ಜೊತೆಗೆ ಕೆಲ ಮೀಡಿಯಾ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ರಾಹುಲ್ ಗಾಂಧಿ ಕೂಡ ಸಿಕ್ಕಾಪಟ್ಟೆ ಉತ್ಸಾಹದಲ್ಲಿ ಚುನಾವಣೆಯನ್ನು ಲೀಡ್ ಮಾಡಿದರು. ಶಿವಸೇನೆ ಹಾಗೂ NCP ನಾಯಕರ ಮಾತುಗಳನ್ನೂ ಕೇಳದೆ ತಮಗಿಷ್ಟ ಬಂದಿದ್ದನ್ನೆಲ್ಲ ಮಾತಾಡಿದರು. ಸಾವರ್ಕರ್ ಅವರನ್ನು ಬೈದರು. ಇದು ಮಹಾರಾಷ್ಟ್ರದಲ್ಲಿ ಅಘಾಡಿಗೆ ಉಲ್ಟಾ ಹೊಡಿತು. ಈ ಮಹಾರಾಷ್ಟ್ರ ಹೇಗೆ ಅಂದರೆ ಅಲ್ಲಿ ಬಲ ಎಡ ಅನ್ನೋದನ್ನು ಮೀರಿ ಮಹಾರಾಷ್ಟ್ರ ಮೂಲದ ಪ್ರತಿ ನಾಯಕನನ್ನು ಅವರು ತಮ್ಮ ಸ್ವಾಭಿಮಾನ ಅಂತ ಭಾವಿಸ್ತಾರೆ. ಸಾವರ್ಕರ್ ಬಗ್ಗೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಅಭಿಪ್ರಾಯಗಳು ಬೇಕಾದರೂ ಇರಬಹುದು, ಆದರೆ ಮರಾಠರ ಪಾಲಿಗೆ ಅವರು ಐಕಾನ್. ಹೀಗಾಗಿ ರಾಹುಲ್ ಸಾವರ್ಕರ್ ಬಗ್ಗೆ ಮಾತಾಡಿದ್ದು ಅಘಾಡಿಯ ಓಟುಗಳನ್ನು ಕಡಿಮೆ ಮಾಡ್ತಾ ಹೋಯಿತು. ಫಲಿತಾಂಶ ಅಘಾಡಿ ಎದೆ ಒಡೆಯೋ ಹಾಗಿತ್ತು. ಇನ್ನು ಜಾರ್ಖಂಡಲ್ಲಿ ಚುನಾವಣೆಯನ್ನು ಲೀಡ್ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ. ಅಲ್ಲಿ ಬಿಜೆಪಿಗೆ ಸೋಲಾಯಿತು. ಜಮ್ಮು ಕಾಶ್ಮೀರದಲ್ಲಿ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ನ ಹೆಗಲ ಮೇಲೆ ಕೂತು ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಿತು. ಹೀಗಾಗಿ ಅಲ್ಲಿ ಮೈತ್ರಿಗೆ ಗೆಲುವಾಯಿತು. ಇನ್ನು ಛತ್ತೀಸ್ಗಢಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸ್ಪರ್ಧೆ ಇತ್ತು. ಅಲ್ಲಿ ಕಾಂಗ್ರೆಸ್ಗೆ ಸೋಲುಂಟಾಯಿತು, ಬಿಜೆಪಿ ಗೆಲ್ತು. ಸೊ ಇದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಜನರಿಗಿರೋ ಅಭಿಪ್ರಾಯ ಏನು ಅನ್ನೋದನ್ನ ಮತ್ತೆ ತೋರಿಸ್ಕೊಡ್ತಾ ಹೋಯಿತು. ಜೊತೆಗೆ ಪ್ರತಿಪಕ್ಷಗಳು ಎಲ್ಲ ಸೇರಿ ಮಾಡಿಕೊಂಡಿದ್ದ ಮೈತ್ರಿಯಲ್ಲಿ ಕೂಡ ಈಗ ಅಪಸ್ವರಗಳು ಕೇಳಿ ಬರ್ತಾ ಇವೆ. ಇಂಡಿಕೂಟದ ನಾಯಕತ್ವದ ಬಗ್ಗೆ ಮಮತಾ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬರುತ್ತವೆ ಅನ್ನೋ ಭ್ರಮೆಯನ್ನು ಕಳಚಿ ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರ ಸೋಲಿಗೆ ಕೂಡ ತೃಣಮೂಲ ಕಾಂಗ್ರೆಸ್ ಅಲ್ಲಿ ಕಾರಣ ಆಯಿತು. ಇನ್ನು ಶರದ್ ಪವಾರ್ ಕೂಡ ಇಂಡಿಕೂಟದ ನಾಯಕತ್ವವನ್ನು ಮಮತಾನೇ ವಹಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಲಾಲು, ಉದ್ಧವ್ ಕೂಡ ಅದೇ ಮಾತಾಡ್ತಾ ಇದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಅಂತೂ ಕಾಂಗ್ರೆಸ್ ಅನ್ನು ಹೊರಗಿಟ್ಟೇ ಸರ್ಕಾರವನ್ನು ರಚನೆ ಮಾಡಿದೆ ಮತ್ತು ಇಂಡಿಕೂಟ ಅನ್ನೋದು ಕೇವಲ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಅನ್ನೋ ಮಾತುಗಳನ್ನು ನ್ಯಾಷನಲ್ ಕಾನ್ಫರೆನ್ಸ್ ನಾಯಕರು ಆಡ್ತಾ ಇದ್ದಾರೆ. ಫಾರೂಕ್ ಅಬ್ದುಲ್ಲಾ ಈ ಕೂಟವನ್ನೇ ವಿಸರ್ಜಿಸಿ ಬಿಡಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಇದರ ಅರ್ಥ ರಾಹುಲ್ ಗಾಂಧಿ ನಾಯಕತ್ವವನ್ನು ಅವರ ಮಿತ್ರ ಪಕ್ಷಗಳು ಒಪ್ಪುತ್ತಾ ಇಲ್ಲ ಅನ್ನೋದು. ಇನ್ನು ಮೊನ್ನೆನ ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಆದಾನಿ 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 ಅಂತ ಹೋಯಿತು. ಆದರೆ ಉಳಿದ ಮಿತ್ರ ಪಕ್ಷಗಳಿಗೆ ಆಯಾ ರಾಜ್ಯಗಳ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಹೀಗಾಗಿ ಲೋಕಸಭೆಯಲ್ಲಿ ಮೈತ್ರಿಕೂಟದ ಪಕ್ಷಗಳು ಕಾಂಗ್ರೆಸ್ಗೆ ಸಾಥ್ ಕೊಡಲಿಲ್ಲ. ಇದೆಲ್ಲ ಕೂಡ ರಾಹುಲ್ ಅವರನ್ನ ಒಂದು ಹತಾಶೆಗೆ ದೂಡ್ತಾ ಇದ್ರೆ ಅಚ್ಚರಿ ಪಡಬೇಕಿಲ್ಲ, ಅದು ಸಹಜ ಕೂಡ. ಹೋಗ್ಲಿ, ಕಾಂಗ್ರೆಸ್ ಮೈತ್ರಿ ಧರ್ಮವನ್ನಾದರೂ ನಿಭಾಯಿಸ್ತಾ ಇದೆಯಾ ಅಂದರೆ ಅವರು ಪ್ರತಿಪಕ್ಷಗಳ ಸಾಲಲ್ಲಿ ಕೂಡ ತಮ್ಮ ಪ್ರತಿಸ್ಪರ್ಧಿಗಳಾಗೋ ಶಕ್ತಿ ಯಾರ್ಯಾರಿಗಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಅವರ ಕಣ್ಣಿಗೆ ಈಗ ಕಡು ವಿರೋಧಿಯಾಗಿ ಕಾಣ್ತಾ ಇರೋದು AAP. ಗೆಳೆಯರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಜ್ಯಗಳನ್ನು ಬಿಟ್ಟು ಹೊರಗೆ ಬರೋದಿಲ್ಲ. ಈಗ DMK ಇದೆ, ಅದು ತಮಿಳುನಾಡಿಗೆ ಸೀಮಿತ ಆಗಿದೆ. ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇದೆ. NCP ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ. ನ್ಯಾಷನಲ್ ಕಾನ್ಫರೆನ್ಸ್ ಜಮ್ಮು ಕಾಶ್ಮೀರದ ಹೊರಗೆಲ್ಲೂ ಅವರಿಗೆ ಅಸ್ತಿತ್ವ ಇಲ್ಲ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಅನ್ನೋದು ಜಾರ್ಖಂಡ್ಗೆ ಮಾತ್ರ ಸೀಮಿತವಾಗಿದೆ. RJD ಬಿಹಾರಕ್ಕೆ ಸೀಮಿತ. ಆದರೆ ಈ ಆಮ್ ಆದ್ಮಿ ಪಕ್ಷ ಇದೆ ನೋಡಿ, ಇದು ಒಂದು ರಾಜ್ಯಕ್ಕೆ ಸೀಮಿತವಾಗಿ ಉಳ್ಕೊಂಡಿಲ್ಲ. ದೆಹಲಿಯ ಜೊತೆಗೆ ಪಂಜಾಬಲ್ಲಿ ಕೂಡ ಆಮ್ ಆದ್ಮಿಗಳು ಸರ್ಕಾರವನ್ನು ರಚಿಸಿದ್ದಾರೆ. ಹಾಗೆ ಮೊನ್ನೆ ಗೋವಾ ಮತ್ತು ಗುಜರಾತ್ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಮತಗಳನ್ನು ಸೆಳೆಯುವ ಮೂಲಕ ಕಾಂಗ್ರೆಸ್ ಸೋಲಿಗೆ ಕಾರಣ ಆಗಿದ್ದು ಆಮ್ ಆದ್ಮಿ ಪಕ್ಷ. ದೇಶದ ಸಣ್ಣ ಸಣ್ಣ ರಾಜ್ಯಗಳ ಮೇಲೆ ಕಣ್ಣಿಟ್ಟುಕೊಂಡು ಅಲ್ಲೆಲ್ಲ ತಮ್ಮ ಬೇರುಗಳನ್ನು ಆಳವಾಗಿ ಊರೋದಕ್ಕೆ ಆಮ್ ಆದ್ಮಿ ಪಕ್ಷ ಪ್ರಯತ್ನ ಪಡ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನಾಳೆ ಕಾಂಗ್ರೆಸ್ಗೆ ಮತ್ತೊಬ್ಬ ಬಲಿಷ್ಠ ಪ್ರತಿಸ್ಪರ್ಧಿಯಾಗಿ
ಆಮ್ ಆದ್ಮಿ ಎದ್ದು ನಿಲ್ಲೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಈ ಹಂತದಲ್ಲೇ ಆಮ್ ಆದ್ಮಿಯನ್ನು ಮುಗಿಸಿಬಿಡಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ದೆಹಲಿಯ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಎಎಪಿ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ. ಬದಲಿಗೆ ರಾಹುಲ್ ಗಾಂಧಿ ಅಲ್ಲೂ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಹೋಗ್ತಾ ಇದ್ದಾರೆ. ಇದರ ಭಾಗವಾಗಿ ಅವರ ದೆಹಲಿ ಚುನಾವಣಾ ಪ್ರಚಾರ ಸಿಲಂಪುರದಿಂದ ಆರಂಭಗೊಂಡಿದೆ. ಸಿಲಂಪುರ ಅನ್ನೋ ಕ್ಷೇತ್ರದಲ್ಲಿ ಕಳೆದ ಬಾರಿ ಎಎಪಿನೇ ಆರಿಸಿ ಬಂದಿದೆ. ಅಲ್ಲಿನ ವಿಶೇಷ ಅಂದರೆ ಆ ಕ್ಷೇತ್ರದಲ್ಲಿ ಇದುವರೆಗೆ ಮುಸ್ಲಿಂ ಅಭ್ಯರ್ಥಿಯನ್ನು ಬಿಟ್ಟು ಬೇರೆ ಯಾರೂ ಆರಿಸಿ ಬರೋದಕ್ಕೆ ಸಾಧ್ಯನೇ ಆಗಿಲ್ಲ. ಇದು ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ. ಹೀಗಾಗಿ ಬಿಜೆಪಿಗಲ್ಲಿ ಪ್ರತಿ ಬಾರಿ 2ನೇ ಸ್ಥಾನ ಗ್ಯಾರಂಟಿ. ಇನ್ನು ಈ ಕ್ಷೇತ್ರದಿಂದ ರಾಹುಲ್ ಪ್ರಚಾರ ಕಾರ್ಯ ಆರಂಭಗೊಂಡಿದೆ. ಅಂದರೆ ದೆಹಲಿಯಲ್ಲಿ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ ಕಡೆಗೆ ಕ್ರೋಢೀಕರಿಸಿ ಈ ಬಾರಿ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸೋದು ಅಥವಾ ಅತಂತ್ರ ಸ್ಥಿತಿಗೆ ತಂದು ಕಾಂಗ್ರೆಸ್ಸಿನ ಸಹಾಯಕ್ಕಾಗಿ ಅವರು ಅಂಗಲಾಚಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ರಾಹುಲ್ ಅವರ ಯೋಜನೆ. ಮುಸ್ಲಿಂ ಮತಗಳು ಇಷ್ಟು ದಿನ ಯಾರು ಬಿಜೆಪಿಯನ್ನು ಸೋಲಿಸ್ತಾರೋ ಅವರು ಪಾಲಾಗ್ತಾ ಇದ್ವು. ಆದರೆ ಇತ್ತೀಚೆಗೆ ಅವು ಸ್ವಲ್ಪ ಕಾಂಗ್ರೆಸ್ ಕಡೆಗೆ ಕ್ರೋಢೀಕರಣಗೊಳ್ತಾ ಇರೋ ಹಾಗೆ ಕಾಣ್ತಾ ಇವೆ. ಇನ್ನು ಆಮ್ ಆದ್ಮಿ ಪಕ್ಷ ಸ್ವಲ್ಪ ಹಿಂದೂ ಮತಗಳನ್ನು ಸೆಳೆಯೋ ಪ್ರಯತ್ನಕ್ಕೂ ಕೈ ಹಾಕಿದೆ. ಸಾಫ್ಟ್ ಹಿಂದುತ್ವದ ಕಡೆಗೆ ವಾಲ್ತಾ ಇದೆ. ನಾನು ಹನುಮನ ಭಕ್ತ ಅಂತ ಕೇಜ್ರಿವಾಲ್ ಹೇಳಿಕೊಳ್ತಾರೆ. ಅವರು ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ. ದೆಹಲಿಯಲ್ಲಿ ಅರ್ಚಕರ ವೇತನವನ್ನು ಹೆಚ್ಚು ಮಾಡೋ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲ ಮುಸ್ಲಿಮರನ್ನ ಎಎಪಿಯಿಂದ ದೂರ ಮಾಡುತ್ತೆ ಅಂತ ಕಾಂಗ್ರೆಸ್ಗೆ ಅನ್ನಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಮುಸ್ಲಿಂ ಮತಗಳನ್ನು ಒಡೆದು ಆಮ್ ಆದ್ಮಿಯನ್ನು ಸೋಲಿಸಿ ಅವರಿಗೆ ಪಾಠ ಕಲಿಸಬೇಕು ಅಂದ್ಕೋತಾ ಇದೆ. ಇದಕ್ಕೆ ಕಾರಣ ಕೂಡ ಸೇಮ್ ಹತಾಶೆ. ಇಲ್ಲಿ ಪಾಪ ಮಿತ್ರರನ್ನು ಜೊತೆಗಿಟ್ಟುಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿಯನ್ನು ಮಣಿಸೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಬಿಜೆಪಿ ಹಿಂದಿನ ಅತಿದೊಡ್ಡ ಶಕ್ತಿ RSS ಅಂತ ರಾಹುಲ್ ಅವರಿಗೆ ಯಾರೋ ಹೇಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಬಿಜೆಪಿ ಮತ್ತು RSSಗಳ ಮೇಲೆ ಬೀಳ್ತಾ ಇದ್ದಾರೆ. ಅದು ಓಕೆ. ಆದರೆ ಚುನಾವಣಾ ಆಯೋಗದ ವಿರುದ್ಧ ಯಾಕೆ? ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗೆದ್ದಿದೆ, ತೆಲಂಗಾಣದಲ್ಲಿ ಗೆದ್ದಿದೆ, ಹಿಮಾಚಲದಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ಸರ್ಕಾರ ಇದೆ, ಲೋಕಸಭೆಯಲ್ಲಿ 99 ಸ್ಥಾನಗಳು ಬಂದಿವೆ. ಇನ್ನೂ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು, ಬಿಜೆಪಿಯ ವಿರೋಧಿ ಪಕ್ಷಗಳು ಗೆಲುವನ್ನು ಸಾಧಿಸಿವೆ, ಅಧಿಕಾರವನ್ನು ನಡೆಸ್ತಾ ಇವೆ. ಈ ಎಲ್ಲ ಚುನಾವಣೆಗಳನ್ನು ನಡೆಸಿದ್ದು ಇದೇ ಆಯೋಗ ಅಲ್ವೇ? ಇದೇ ಮತಯಂತ್ರಗಳ ಮೂಲಕವೇ ಚುನಾವಣೆ ಆಯಿತು ತಾನೆ. ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಗೆದ್ದಾಗ ಯಂತ್ರ ಸರಿ ಇದೆ ಅಂತಲೂ, ಅವರ ವಿರೋಧಿಗಳು ಗೆದ್ದರೆ ಯಂತ್ರ ಹ್ಯಾಕ್ ಆಗಿದೆ, ಚುನಾವಣಾ ಆಯೋಗ ಬಿಜೆಪಿ ಪರ ಇದೆ, ನಮಗೆ ಬ್ಯಾಲೆಟ್ ಪೇಪರ್ ಬೇಕು ಅಂತಲೂ ಹೇಳೋದು ಎಷ್ಟು ಸರಿ? ಇದನ್ನು ನಾನು ಹೇಳ್ತಾ ಇಲ್ಲ, ಇಂಡಿ ಮೈತ್ರಿಕೂಟದ ಕಾಂಗ್ರೆಸ್ಸೇತರ ಪಕ್ಷಗಳೇ ಹೇಳ್ತಾ ಇವೆ. ಒಮರ್ ಅಬ್ದುಲ್ಲಾ ಕೂಡ ಮತಯಂತ್ರಗಳ ಬಗ್ಗೆ ಮಾತಾಡೋದನ್ನು ಕಾಂಗ್ರೆಸ್ ಬಿಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಆದರೂ ರಾಹುಲ್ ಅವರಿಗೆ ಅದನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈ ಚುನಾವಣೆಗಳು ಪಾರದರ್ಶಕವಾಗಿ ನಡೀತಿಲ್ಲ ಅನ್ನೋದಾದರೆ ನ್ಯಾಯಾಲಯಕ್ಕೆ ಹೋಗಿ ಪ್ರಕರಣವನ್ನು ದಾಖಲು ಮಾಡಬಹುದು. ಆದರೆ ಅದನ್ನು ಅವರು ಮಾಡೋದಿಲ್ಲ. ಈ ಫ್ರಸ್ಟ್ರೇಷನ್ ಲೆವೆಲ್ ಅನ್ನೋದು ಎಲ್ಲಿಗೆ ತಲುಪಿದೆ ಅಂದರೆ, ಮೊನ್ನೆ ಮಾತಾಡ್ತಾ ನಾವು BJP RSS ಮಾತ್ರ ಅಲ್ಲ, ಇಂಡಿಯನ್ ಸ್ಟೇಟ್ ವಿರುದ್ಧ ಕೂಡ ಹೋರಾಟ ಮಾಡಬೇಕಿದೆ ಅಂತ ಹೇಳಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಇನ್ನು BJPಗೋ ಅವ್ರಿಗಿಂಥವೇ ಬೇಕು. ಈ ಹಿಂದೆ ಕಾಂಗ್ರೆಸ್ ನಾಯಕರು ಚುನಾವಣಾ ಸಮಯದಲ್ಲಿ ಏನೆಲ್ಲ ಮಾತಾಡಿದ್ರೋ ಅದೆಲ್ಲದರ ಲಾಭ BJPಗೆ ಆಗ್ತಾ ಹೋಗಿದೆ. 2014ರಲ್ಲಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನು ಸೋನಿಯಾ ಗಾಂಧಿ ಮೌತ್ ಕಾ ಸೌದಾಗರ್ ಅಂದರೆ ಸಾವಿನ ವ್ಯಾಪಾರಿ ಅಂತ ಕರೆದ್ರು. ಅದರ ಲಾಭ BJPಗೆ ಆಯಿತು. ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ನರೇಂದ್ರ ಮೋದಿ ಅವರನ್ನು ಚಾಯ್ ವಾಲಾ ಅಂತ ಕರೆದ್ರು. ಅದನ್ನು BJP ಲಾಭ ಮಾಡ್ಕೊಳ್ತು. ಅಷ್ಟೇ ಅಲ್ಲ, ಚಾಯ್ ವಾಲಾ ಅನ್ನೋದನ್ನು ಅವರು ಬ್ರ್ಯಾಂಡ್ ಮಾಡ್ಕೊಂಡು ಬಿಟ್ರು. ಯೋಗಿ ಆದಿತ್ಯನಾಥ್ ಅವರನ್ನು ಬುಲ್ಡೋಸರ್ ಬಾಬಾ ಅಂತ ದೂಷಿಸಲಾಯಿತು. ಅವರು ಬುಲ್ಡೋಸರನ್ನು ತೋರಿಸಿನೇ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರು. ಈ ಬಾರಿ ಕೂಡ BJP ರಾಹುಲ್ ಗಾಂಧಿ ಅವರ ಒಂದು ಭಾಷಣದ ಸಾಲನ್ನು ಹಿಡಿಕೊಂಡು ಉಜ್ಜುತ್ತಾ ಇದೆ. BJPಯ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ JP ನಡ್ಡಾ ನಾವು ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಅವರು ಇಷ್ಟು ದಿನ ಒಳಗಿಟ್ಟುಕೊಂಡಿದ್ದ ಸತ್ಯವನ್ನು ಈಗ ಹೊರ ಹಾಕಿದ್ದಾರೆ. ಭಾರತದ ವಿರುದ್ಧವೇ ಅವರು ಹೋರಾಡ್ತಾ ಇದ್ದಾರೆ ಅನ್ನೋ ಸತ್ಯ ಹೊರಬಿದ್ದಿದೆ. ಇದು ಅರ್ಬನ್ ನಕ್ಸಲೈಟ್ಸು ಮತ್ತು ಡೀಪ್ ಸ್ಟೇಟ್ನ ಅಣತಿಯಂತೆ ಭಾರತದ ಗೌರವವನ್ನು ಮಣ್ಣುಪಾಲು ಮಾಡುವ ಕೆಲಸವನ್ನು ರಾಹುಲ್ ಮಾಡಿದ್ದಾರೆ ಅಂತ ನಡ್ಡಾ ಆರೋಪ ಮಾಡಿದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಎಲೆಕ್ಷನ್ ಟೈಮ್ ನೋಡಿ, ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಇನ್ನು ರಾಹುಲ್ ಅವರ ಮಾತಿನ ಉದ್ದೇಶ ಏನು ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕು. ಇಲ್ಲಿ ಸ್ಟೇಟ್ ಅನ್ನೋ ಪದವನ್ನು ಸರ್ಕಾರ ಅನ್ನೋ ಅರ್ಥದಲ್ಲಿ ಅಥವಾ ದೇಶವನ್ನು ಆಳುವ ರಾಜಕೀಯ ಗುಂಪು ಅನ್ನೋ ಅರ್ಥದಲ್ಲಿ ಬಳಸಿದ್ರ ಅಥವಾ ದೇಶ ಅನ್ನೋ ಅರ್ಥದಲ್ಲಿ ಬಳಸಿದ್ರ? ಸ್ಟೇಟ್ ಅನ್ನೋದಕ್ಕೆ ಸರ್ಕಾರ ಅನ್ನೋ ಅರ್ಥನೂ ಬರುತ್ತೆ, ದೇಶವನ್ನು ಆಳುವ ರಾಜಕೀಯ ಗುಂಪು ಅನ್ನೋ ಅರ್ಥನೂ ಬರುತ್ತೆ, ಹಾಗೆ ದೇಶ
ನೆಲ, ಸಾರ್ವಭೌಮತ್ವ ಅನ್ನೋ ಅರ್ಥಗಳು ಕೂಡ ಬರುತ್ತವೆ. ರಾಹುಲ್ ಇಲ್ಲಿ ಹೇಳಿದ್ದು ವರ್ಬ ಅಥವಾ ನೌನ? ನಿಮಗೇನನ್ಸುತ್ತೆ? ನನಗಂತೂ ರಾಜಕಾರಣಿಗಳು ಮಾತಾಡುವಾಗ ಅಗತ್ಯಕ್ಕಿಂತ ಸ್ವಲ್ಪ ಎಚ್ಚರವಾಗಿರಬೇಕು, ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅನಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.